Yes, good morning, students. Unit 2 Components of Food. Yes, students, in yesterday class, we have learned about the topic vitamins and minerals and some activities. Today, we have learned about the topic is 2.3 Balanced Diet. Yes, students, look at this textbook. The food we normally eat in a day is our diet. For growth and maintenance of good health, our diet should have all the nutrients that our body needs in right quantities. Not too much of one and not too little of the other. The diet should also contain the good amount of roughage and water. Such diet called as balanced diet. Yes, students. ನಾರ್ಮಲಿ ಈ ಸಾಮಾನ್ಯವಾಗಿ ನಾವು ಒಂದು ದಿನದಲ್ಲಿ ತಿನ್ನುವಂತಹ ಒಂದು ಫುಡ್ಡೇ ಒಂದು ಡಯಟ್ ಈಸ್ ಗ್ರೋತ್ ಆ್ಯಂಡ್ ಮೇಂಟೆನೆನ್ಸ್. ಒಂದು ಒಂದು ದೇಹದ ಬೆಳವಣಿಗೆಗೆ ದೆನ್ ಒಂದು ಗುಡ್ ಹೆಲ್ತಿ ಒಂದು ಒಳ್ಳೆಯ ಆರೋಗ್ಯದ ಒಂದು ಮೇಂಟೆನೆನ್ಸ್ಗೆ ನಮಗೆ ದೇಹಕ್ಕೆ ಬೇಕಾಗಿರುವಂತಹ ಒಂದು ನೀಡ್ಸ್ ಅವಶ್ಯಕತೆವಾಗಿರುವಂಥ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸು ನಮ್ಮ ಒಂದು ಫುಡ್ ನಾವು ತಿನ್ನುವಂಥ ಒಂದು ಆಹಾರದಲ್ಲಿ ಸೇಮ್ ಕ್ವಾಂಟಿಟೀಸ್ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಓಕೆ, ನಾವು ತಗೊಳ್ಳೋಂಥ ಒಂದು ಫುಡ್ಡಲ್ಲಿ ಎಲ್ಲ ರೀತಿ ಇರುವಂಥ ಒಂದು ನ್ಯೂಟ್ರಿಯೆಂಟ್ಸು ಈಕ್ವಲಾಗಿ ಸರಿಯಾದ ಪ್ರಮಾಣದಲ್ಲಿ ಇರ್ತಾ ಹೋಗಬೇಕು. ದೆನ್ ಜಾಸ್ತಿ ಆಗೋದು ಅಂದರೆ ಒಂದು ಅತಿ ಆಗೋದು ಇಲ್ಲ ಮತ್ತೊಂದು ನಾಟ್ ಟು ಲಿಟ್ಲ್ ಆಫ್ ಅದರ್ ಕಡಿಮೆ ಆಗೋದು, ಕಡಿಮೆನೂ ಅಲ್ಲ ಈ ಕಡೆ ಅತಿಯಾಗೂ ಅಲ್ಲ. ದೆನ್ ಆ ರೀತಿ ಇರುವಂಥ ಒಂದು ನ್ಯೂಟ್ರಿಯೆಂಟ್ಸು ನಾವು ಸೇವಿಸ್ತಾ ಹೋಗಬೇಕು. ದೆನ್ ಇಟ್ ಈಸ್ ರಫೇಜ್ ಫುಡ್ ಅಂದರೆ ಈ ಒಂದು ನಾರು ಪದಾರ್ಥ ಅಂತ ಹೇಳ್ತಾ ಹೋಗ್ತೀವಲ್ಲ, ನಾರು ಪದಾರ್ಥ ಹೊಂದಿರುವಂಥ ಒಂದು ಆಹಾರ ಒಂದು ಸೊಪ್ಪು ಆಗಿರ್ಬೋದು, ಒಂದು ಫ್ರೂಟ್ಸ್ ಆಗಿರ್ಬೋದು. ರಫೇಜ್ ಫುಡ್ ಮತ್ತು ವಾಟರ್, ಈ ನೀರು ಕೂಡ ಆಹಾರದಲ್ಲಿ ಒಂದು ಒಳ್ಳೆಯ ಒಂದು ಗುಡ್ ಕ್ವಾಲಿಟಿ ಸೇಮ್ ಕ್ವಾಂಟಿಟಿಯಾಗಿ ಪ್ರಮಾಣದಲ್ಲಿ ಇರ್ತಾ ಹೋಗಬೇಕು. ಅಂತಹ ಒಂದು ಡಯಟ್ನ ನಾವು ಅಂಥ ಒಂದು ಕ್ರಮನ ನಾವು ಇಟ್ಸ್ ಎ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ಓಕೆ, ದೆನ್ ಡೂ ಯು ಥಿಂಕ್ ದಟ್ ದ ಪೀಪಲ್ ಆಫ್ ಆಲ್ ಏಜಸ್ ನೀಡ್ ದ ಸೇಮ್ ಟೈಪ್ ಆಫ್ ಡಯಟ್? ಡೂ ಯು ಆಲ್ಸೋ ಥಿಂಕ್ ದಟ್ ವಾಟ್ ವಿ ನೀಡ್ ಫಾರ್ ಎ ಬ್ಯಾಲೆನ್ಸ್ಡ್ ಡಯಟ್ ವುಡ್ ಡಿಪೆಂಡ್ ಆನ್ ಅಮೌಂಟ್ ಆಫ್ ಫಿಸಿಕಲ್ ವರ್ಕ್ ದಟ್ ವಿ ಡೂ? ಇಸ್ ಪೀಪಲ್ ಆಫ್ ಆಲ್ ಏಜಸ್ ಅಂದರೆ ಎಲ್ಲ ಒಂದು ವಯಸ್ಸು, ಎಲ್ಲ ಒಂದು ಏಜಸ್, ಓಕೆ, ಎಲ್ಲ ವಯಸ್ಸಿನ ಪೀಪಲ್ಸ್ ಜನರಿಗೆ ಸೇಮ್ ಟೈಪ್ ಆಫ್ ಡಯಟ್ ಒಂದೇ ರೀತಿಯಾದಂಥ ಒಂದು ಆಹಾರ ಕ್ರಮ ಒಂದು ಅವಶ್ಯಕತೆ ಇದೆಯಾ ಅಂತಂತೂ ಕೇಳ್ತಾ ಹೋಗಿದ್ದಾರೆ. ದೆನ್ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿದ್ದೀರಾ ಅಂತಲೂ ಹೇಳ್ತಾ ಹೋಗಿದ್ದಾರೆ. ದೆನ್ ನಮಗೆ ಬ್ಯಾಲೆನ್ಸ್ಡ್ ಫುಡ್ಡಾಗಿ ಏನು ಬೇಕು, ದೆನ್ ಇಟ್ ಈಸ್ ಫಿಸಿಕಲಿ ನಾವು ಮಾಡುವಂತಹ ಒಂದು ಫಿಸಿಕಲ್ ವರ್ಕ್ ದೈಹಿಕ ಕೆಲಸದ ಮೇಲೆ ಏನಾಗ್ತಾ ಹೋಗುತ್ತೆ, ಇಟ್ ಈಸ್ ಡಿಪೆಂಡ್ ಆಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗಿದ್ದಾರೆ. ಅದ್ರ ಬಗ್ಗೆನೂ ಥಿಂಕ್ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಪ್ರಿಪೇರ್ ಎ ಚಾರ್ಟ್ ಆಫ್ ವಾಟ್ ಎವರ್ ಯು ಈಟ್ ಓವರ್ ಎ ಪೀರಿಯಡ್ ಆಫ್ ವೀಕ್. ಚೆಕ್ ವೆದರ್ ಆಲ್ ದ ನ್ಯೂಟ್ರಿಯೆಂಟ್ಸ್ ಈಸ್ ಮೆನ್ಷನ್ಡ್ ಆರ್ ಪ್ರೆಸೆಂಟ್ ಇನ್ ಒನ್ ಆರ್ ದಿ ಅದರ್ ಫುಡ್ ಐಟಮ್ಸ್ ಬಿ ಈಟನ್ ವಿತ್ ಇನ್ ಎ ಡೇ ಆರ್ ಸೊ. ದೆನ್ ಪ್ರಿಪೇರ್ ಎ ಚಾರ್ಟ್. ಇಟ್ ಈಸ್ ಓವರ್ ಎ ಪೀರಿಯಡ್ ಆಫ್ ವೀಕ್. ಒಂದು ವಾರದಲ್ಲಿ, ಓಕೆ, ಒಂದು ವಾರದ ಅವಧಿಯಲ್ಲಿ ನಾವು ತಿನ್ನುವಂತಹ ಒಂದು ಯಾವುದೇ ಒಂದು ಫುಡ್ ಆಹಾರವನ್ನು ತಿನ್ನುವಂತಹ ಪದಾರ್ಥಗಳನ್ನ ನೀವಿಲ್ಲಿ ತಿಂದಿರುವಂಥ ಪದಾರ್ಥಗಳನ್ನ ನೀವು ಚಾರ್ಟ್ ಮಾಡ್ತಾ ಹೋಗಿ. ಅದರಲ್ಲಿ ಒನ್ ಡೇ, ಓಕೆ, ಒಂದು ದಿನದಲ್ಲಿ ತಿಂದಿರುವಂಥ ಆಹಾರ ಪದಾರ್ಥಗಳಲ್ಲಿ ನಾವು ಇದುವರೆಗೂ ನೋಡ್ಕೊಂಡು ಬಂದಿರುವಂತಹ ಒಂದು ನ್ಯೂಟ್ರಿಯೆಂಟ್ಸ್ಗಳು, ಆ ಒಂದು ಪೋಷಕಗಳು ಅದರಲ್ಲಿ ಇದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ತಿಳ್ಕೊತ ಹೋಗಿ ಅಂತ ಹೇಳಿದ್ದಾರೆ. ದೆನ್ ಇದರಲ್ಲಿ ಪಲ್ಸಸ್, ಓಕೆ, ಈ ಬೇಳೆಕಾಳುಗಳು ಅಂತ ಹೇಳ್ತೀವಲ್ಲ, ಗ್ರೌಂಡ್ನಟ್, ಕಡಲೆಕಾಯಿ ಬೀಜ, ಸೋಯಾಬೀನ್ಸ್, ಸ್ಪ್ರೌಟೆಡ್ ಸೀಡ್ಸ್, ಮೊಳಕೆ ಕಟ್ಟಿದ ಕಾಳುಗಳು, ಓಕೆ, ಮೊಗಾಟ್, ಬೆಂಗಲ್ ಗ್ರಾಮ್ಸ್, ಓಕೆ, ಹೆಸರು ಕಾಳು ಮತ್ತು ಕಡಲೆಕಾಳು. ಫರ್ಮೆಂಟೆಡ್ ಫುಡ್ಸ್, ಈ ಸೌತ್ ಇಂಡಿಯನ್ಸ್ ಫುಡ್ ಸಚ್ ಆಸ್ ಇಡ್ಲೀಸ್ ಈಸ್ ದಿ ಕಾಂಬಿನೇಷನ್ ಆಫ್ ಫ್ಲೋರ್ಸ್, ಮೀಸಿ ರೊಟ್ಟಿ, ತೆಫ್ಲಾ ಮೇಡ್ ಫ್ರಮ್ ಸೆರೆಲ್ಸ್ ಆ್ಯಂಡ್ ಪಲ್ಸಸ್, ಧಾನ್ಯಗಳು. ದೆನ್ ಬನಾನಾ, ಸ್ಪಿನಾಚ್, ಓಕೆ, sattu, janggery, availables or vegetables or such food provides many nutrients. ಇಲ್ಲಿರುವಂತಹ ಎಲ್ಲ ಒಂದು ಫುಡ್ ಮೆಟೀರಿಯಲ್ಸು
ನಮಗೆ ಒಂದು ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ, ಒಂದು ಪೋಷಕಗಳನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ, ನ್ಯೂಟ್ರಿಯೆಂಟ್ಸ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ದೇರ್ಫೋರ್ ಆದ್ದರಿಂದ ನಾವಿಲ್ಲಿ ಒಂದು ವಿತೌಟ್ ಎಕ್ಸ್ಪೆನ್ಸಿವ್ ಈ ಒಂದು ವಿತೌಟ್ ಎಕ್ಸ್ಪೆನ್ಸಿವ್ ಈ ಒಂದು ಫುಡ್ ಮೆಟೀರಿಯಲ್ಸಿಂದ ನಾವು ಬ್ಯಾಲೆನ್ಸ್ ಡಯಟ್ ಮಾಡ್ತಾ ಹೋಗ್ಬೋದು, ಸೇವಿಸ್ಬೋದು. ದೆನ್ ಈಟಿಂಗ್ ದ ರೈಟ್ ಕೈಂಡ್ ಆಫ್ ಫುಡ್ ಈಸ್ ನಾಟ್ ಎನಫ್. ಇಟ್ ಶುಡ್ ಆಲ್ಸೋ ಬಿ ಕುಕ್ಡ್ ಪ್ರಾಪರ್ಲಿ so that its nutrients are not lost. Are you aware that some nutrients get lost in the process of cooking and preparations? Yes. Is right kind of food is not enough means ಇಲ್ಲಿ ನಾವು ರೈಟ್ ಕೈಂಡ್ ಅಂದರೆ ಈ ಒಂದು ಸರಿಯಾದ ರೀತಿಯಲ್ಲಿ ನಾವು ಆಹಾರವನ್ನು ತಗೊಂಡ್ರೆ ಸಾಕಾಗೋದಿಲ್ಲ. ಅದರಲ್ಲಿರುವಂತಹ ಒಂದು ನ್ಯೂಟ್ರಿಯೆಂಟ್ಸ್ಗಳು ಈಸ್ ನಾಟ್ ಲಾಸ್ಟ್ ಅಂದರೆ ಹಾಳಾಗದಂತೆ ಅದನ್ನು ನಾವು ಸರಿಯಾದ ಒಂದು ಸಮ್ ನ್ಯೂಟ್ರಿಯೆಂಟ್ಸ್ ಸರಿಯಾದ ಒಂದು ರೀತಿಯಲ್ಲಿ ಏನು ಮಾಡ್ತಾ ಹೋಗಬೇಕು, ಕುಕ್ ಮಾಡ್ತಾ ಹೋಗಬೇಕು. ನಾವಿಲ್ಲಿ ಒಂದು ಕುಕ್ಕಿಂಗ್ ಪ್ರೊಸೆಸ್ಸಲ್ಲಿ ನಾವೇನು ಕುಕ್ಕಿಂಗ್ ಮಾಡಬೇಕಾದ್ರೆ ಆ ಒಂದು ಪ್ರಿಪ್ರೇಷನ್ಸ್ಗಳೆಲ್ಲ ಮಾಡ್ಕೋಬೇಕಾದ್ರೆ ಆ ಟೈಮಲ್ಲಿ ಅದರಲ್ಲಿರುವಂತಹ ಒಂದು ನ್ಯೂಟ್ರಿಯೆಂಟ್ಸ್ಗಳು ಹಾಳಾಗ್ತಾ ಇರುತ್ತೆ, ನ್ಯೂಟ್ರಿಯೆಂಟ್ಸ್ಗಳು ಲಾಸ್ಟ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನೀವಿಲ್ಲಿ ಗೊತ್ತಿದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ಇಫ್ ದ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಆರ್ ವಾಶ್ಡ್ ಆಫ್ಟರ್ ಕಟ್ಟಿಂಗ್ ಆರ್ ಪೀಲಿಂಗ್ ದೆಮ್ ಇಫ್ ಮೇ ರಿಸಲ್ಟ್ ಇನ್ ದ ಲಾಸ್ ಆಫ್ ಸಮ್ ವಿಟಮಿನ್ಸ್. ದ ಸ್ಕಿನ್ ಆಫ್ ಮೆನಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಕಂಟೈನ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. Similarly, repeated washing of rice and pulses may remove sometimes and minerals present in them. Yes, if vegetables and fruits, ಈ ಒಂದು ವೆಜಿಟೇಬಲ್ಸ್, ಈ ಒಂದು ಹಣ್ಣು ತರಕಾರಿಗಳು, ಈ ಒಂದು ತರಕಾರಿ ಹಣ್ಣನ್ನು ನಾವು ಇಲ್ಲಿ ಕಟ್ ಮಾಡಿದಾಗ ಅಥವಾ ಅದರಲ್ಲಿರುವಂತಹ ಒಂದು ಪೀಲಿಂಗ್ಸ್ ಸಿಪ್ಪೆನ ತೆಗೆದ್ಬಿಟ್ಟು ನಾವು ವಾಶ್ ಮಾಡಿದಾಗ ಅದರಲ್ಲಿರುವಂತಹ ಕೆಲವು ವಿಟಮಿನ್ಸ್ಗಳೇನಾಗ್ತಾ ಹೋಗುತ್ತೆ, ನಷ್ಟ ಆಗ್ತಾ ಹೋಗುತ್ತೆ. ಕೆಲವೊಂದು ವೆಜಿಟೇಬಲ್ಸ್ ಫ್ರೂಟ್ಸಲ್ಲಿ ಆ ಒಂದು ಸಿಪ್ಪೆ ತೆಗೆದುಬಿಟ್ಟು ತಿಂತಾ ಹೋಗ್ತೀವಿ. ಆದರೆ ಆ ಒಂದು ಸಿಪ್ಪೆಯಲ್ಲಿರುವಂಥ ಕೆಲವು ಏನಿರುತ್ತೆ ವಿಟಮಿನ್ಸ್ಗಳು, ಮಿನರಲ್ಸ್ಗಳು ನಷ್ಟ ಆಗ್ತಾ ಹೋಗುತ್ತೆ. ಕೆಲವು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಏನಿರುತ್ತೆ, ಸಿಪ್ಪೆಯಲ್ಲೇ ಸಮೇತ ಒಂದು ನ್ಯೂಟ್ರಿಯೆಂಟ್ಸು ಹೊಂದಿರುತ್ತೆ. ಹಾಗಾಗಿ ಅಲ್ಲೇನಾಗ್ತಾ ಹೋಗುತ್ತೆ, ಒಂದು ವಿಟಮಿನ್ಸು ಲಾಸ್ಟ್ ಆಗ್ತಾ ಹೋಗುತ್ತೆ. ಕೆಲವು ಹಣ್ಣುಗಳಲ್ಲಿ ಸಿಪ್ಪೆಗಳಲ್ಲಿ ಏನಾಗ್ತಾ ಹೋಗುತ್ತೆ, ಒಂದು ವಿಟಮಿನ್ಸ್ ಮಿನರಲ್ಸ್ಗಳು ಇರ್ತಾ ಹೋಗುತ್ತೆ. ಅದೇ ರೀತಿ ನಾವು ಅಕ್ಕಿನ ನಾವು ವಾಶ್ ಮಾಡಿದಾಗ ರೈಸ್ ಆ್ಯಂಡ್ ಪಲ್ಸಸ್ನ ರಿಪೀಟಾಗಿ ಪದೇ ನಾವು ವಾಶ್ ಮಾಡ್ತಾ ಹೋದಾಗ ಅದರಲ್ಲಿರುವಂತಹ ಕೆಲವು ವಿಟಮಿನ್ಸ್ಗಳೇನಾಗ್ತಾ ಹೋಗುತ್ತೆ, ನಷ್ಟ ಆಗ್ತಾ ಹೋಗುತ್ತೆ. Then we all know that cooking is improve the taste of food and makes it easier to digest. At the same time, cooking is also result in the loss of certain nutrients, may useful proteins and considerable amount of minerals of lost if excess water is used during cooking and is thrown away. ನಾವು ಫುಡ್ನ ಪ್ರಿಪೇರ್ ಮಾಡ್ತೀವಿ, ಈ ಒಂದು ಬೇಯಿಸ್ಕೊಂಡ್ಬಿಟ್ಟು ಒಂದು ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳೋ ಜೊತೆಗೆ ಅದು ಟೇಸ್ಟಿಯಾಗಿರ್ತಾ ಹೋಗುತ್ತೆ. ಅದ್ರ ಜೊತೆ ನಾವು ಈಸಿಯಾಗೆ ನಮ್ಮ ಫುಡ್ಡು ಡೈಜೆಸ್ಟ್ ಆಗ್ತಾ ಹೋಗುತ್ತೆ, ಹೌದಾ. ಇನ್ ಸೇಮ್ ಟೈಮ್ ದ ಕುಕಿಂಗ್ ಈಸ್ ಆಲ್ಸೋ ರಿಸಲ್ಟ್ ಇನ್ ಲಾಸ್ಟ್ ಆಫ್ ಸರ್ಟೈನ್ ನ್ಯೂಟ್ರಿಯೆಂಟ್ಸ್. ಅದೇ ಸಮಯದಲ್ಲಿ ಅದರಲ್ಲಿರುವಂತಹ ಒಂದು ನ್ಯೂಟ್ರಿಯೆಂಟ್ಸ್ಗಳು ಸಮೇತ ಏನಾಗ್ತಾ ಹೋಗುತ್ತೆ, ನಷ್ಟ ಆಗ್ತಾನೂ ಹೋಗುತ್ತೆ. ನಾವಿಲ್ಲಿ ಕುಕ್ ಮಾಡಬೇಕಾದ್ರೆ ನಾವು ವಾಟರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಲಾರ್ಜರ್ ಅಮೌಂಟಲ್ಲಿ, ಜಾಸ್ತಿ ಪ್ರಮಾಣದಲ್ಲಿ ನಾವು ನೀರನ್ನ ಬಳಸ್ತಾ ಹೋಗ್ತೀವಿ. ಆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಬಳಸಿದ ನಂತರ ಆ ನೀರನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಹೊರಗಡೆ ತೆಗಿತಾ ಹೋಗ್ತೀವಿ. ನೀರನ್ನ ಹೊರಗಡೆ ತೆಗಿತಾ ಹೋಗ್ತೀವಿ. ಆಗ ಅದರಲ್ಲಿರುವಂಥ ಅನೇಕ ಒಂದು ಪ್ರೋಟೀನ್ಸ್ಗಳು ಮತ್ತು ಮಿನರಲ್ಸ್ಗಳು ಸಹ ಲಾಸ್ ಆಗ್ತಾ ಹೋಗುತ್ತೆ. ಈ ವಾಟರಲ್ಲಿ ನಾವು ಜಾಸ್ತಿ ಲಾರ್ಜರ್ ಅಮೌಂಟ್ ಆಫ್ ವಾಟರ್ನ ಯೂಸ್ ಮಾಡಿಬಿಟ್ಟು ಅದನ್ನು ಬೇಯಿಸ್ಬಿಟ್ಟು ಆಮೇಲೆ ಆ ವಾಟರ್ನ ಹೊರಗಡೆ ತೆಗಿತಾ ಹೋಗ್ತೀವಿ. ಆ ಒಂದು ಟೈಮಲ್ಲೂ ಅದರಲ್ಲಿರುವಂತಹ ಒಂದು ವಿಟಮಿನ್ಸ್ ಮಿನರಲ್ಸ್ಗಳು ನಷ್ಟ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ದೆನ್ ವಿಟಮಿನ್ ಸಿ ಗೆಟ್ಸ್ ಈಸಿಲಿ ಡಿಸ್ಟ್ರಾಯ್ಡ್ ಬೈ ಈಟಿಂಗ್ ಡ್ಯೂರಿಂಗ್ ಎ ಕುಕ್ಕಿಂಗ್. ವುಡ್ ಇಟ್ ನಾಟ್ ಬಿ ಸೆನ್ಸಬಲ್ ಟು ಇನ್ಕ್ಲೂಡ್ ಸಮ್ ಫ್ರೂಟ್ಸ್ ಆ್ಯಂಡ್ ರಾ ವೆಜಿಟೇಬಲ್ಸ್ ಇನ್ ಅವರ್ ಡಯಟ್? ಡ್ಯೂರಿಂಗ್ ಕುಕ್ಕಿಂಗ್ ಈಟ್ ಜಾಸ್ತಿ ಆದಾಗ ಅದರಲ್ಲಿರುವಂತಹ ಒಂದು ವಿಟಮಿನ್ಸ್ಗಳು ಅದರ ಒಂದು ಈಟಿಂದನೂ ಸಮೇತ ವಿಟಮಿನ್ ಸಿ ಅನ್ನೋದು ಈಸಿಯಾಗಿ ಡೆಸ್ಟ್ರಾಯ್ ಆಗ್ತಾ ಹೋಗುತ್ತೆ. ದೆನ್ ಹಾಗಾಗಿ ಆ ಒಂದು ಆಹಾರದಲ್ಲಿ ಕೆಲವು ಫ್ರೂಟ್ಸ್ ಆಗಿರ್ಬೋದು
ಮತ್ತು ರಾ ವೆಜಿಟೇಬಲ್ಸ್ ಹಸಿ ತರಕಾರಿಗಳನ್ನು ಆ್ಯಡ್ ಮಾಡೋದು ದಿಸ್ ಈಸ್ ಬಿ ಸೆನ್ಸಬಲ್ ಅಲ್ಲ ಅಂತಲೂ ಹೇಳಿದ್ದಾರೆ. ಅದು ಅಂದರೆ ಸೂಕ್ತ ಅಲ್ಲ ಅಂತಲೂ ಹೇಳ್ತಾ ಹೋಗಿದ್ದಾರೆ. ದೆನ್ ಇಲ್ಲಿ ಬೋಜೋ ಥಾಟ್ ದ ಫ್ಯಾಟ್ ಕುಡ್ ಬಿ ಬೆಸ್ಟ್ ಫುಡ್ ಟು ಹೀಟ್ಸ್ ಆಲ್ ದ ಟೈಮ್. ಎ ಕಟೋರಿ ಅಂದರೆ ಬೌಲ್. ಓಕೆ, ಆಫ್ ಫ್ಯಾಟ್ ವಿಲ್ ಗಿವ್ ಮಚ್ ಮೋರ್ ಎನರ್ಜಿ ದೆನ್ ಕಟೋರಿ ಆಫ್ ಕಾರ್ಬೋಹೈಡ್ರೇಟ್ಸ್ ಇಸ್ ರಿಚ್ ಫುಡ್ ಈಸ್ ನಾಟ್ ಇಟ್. ಎಸ್, ಇಲ್ಲೊಬ್ಬನು ಸ್ಟೂಡೆಂಟ್ ಹೇಳಿದ್ದಾನೆ ಫ್ಯಾಟ್ ಫುಡ್ ಅಂದರೆ ಈ ಕೊಬ್ಬಿನಾಂಶ ಇರುವಂತಹ ಒಂದು ಆಹಾರವೇ ಇಟ್ ಈಸ್ ಎ ಬೆಸ್ಟ್ ಫುಡ್ ಅಂತ ಹೇಳಿದ್ದಾನೆ. ಅಂದರೆ ಅದೊಂದು ಸೂಕ್ತವಾದ ಒಂದು ನ್ಯೂಟ್ರಿಯೆಂಟ್ಸ್ ಅಂತಲೂ ಹೇಳ್ತಾ ಹೋಗಿದ್ದಾನೆ. ಯಾಕೆ ಅಂತಂದರೆ ಈ ಒಂದು ಕಾರ್ಬೋಹೈಡ್ರೇಟ್ಸ್ಗಿಂತ ಫ್ಯಾಟ್ ಫುಡ್ ಅನ್ನೋದು ಜಾಸ್ತಿ ಎನರ್ಜಿ ಅಂದರೆ ಅತಿ ಹೆಚ್ಚು ಶಕ್ತಿ ಕೊಡುತ್ತೆ. ಹಾಗಾಗಿ ಫ್ಯಾಟ್ ಫುಡ್ ಈಸ್ ಎ ಬೆಸ್ಟ್ ಫುಡ್ ಅಂತಲೂ ಹೇಳ್ತಾ ಹೋಗಿದ್ದಾನೆ. ಹಾಗಾದರೆ ಈಸ್ ಇಟ್ ನಾಟ್ ರೈಟ್? ಅದು ಹೌದಾ, ಇಟ್ ಈಸ್ ನಾಟ್ ಇಟ್ ರೈಟ್ ಅಂತಲೂ ಕೇಳ್ತಾ ಹೋಗಿದ್ದಾನೆ. ದೆನ್ ಸೊ ಈ ಹೇಟ್ ನಥಿಂಗ್ ಬಟ್ ಫುಡ್ ರಿಚ್, ಯಾವುದ್ಯಾವುದು ಫ್ಯಾಟಲ್ಲಿರುವಂಥ ಒಂದು ಫುಡ್ ರಿಚ್ ಫುಡ್ ಐಟಮ್ಸು, ಫ್ರೈಡ್ ಫುಡ್ ಲೈಕ್ ಫ್ರೈಡ್ ಆಗಿರುವಂಥ ಒಂದು ಫುಡ್ಸ್ ಲೈಕ್ ಸಮೋಸ, ಪೂರಿ, ಸ್ನ್ಯಾಕ್ಸ್, ಮಲೈ, ರಬ್ಡಿ ಆ್ಯಂಡ್ ಪೇಡಾ ಸ್ವೀಟ್ಸ್. ಓಕೆ, ಇಟ್ ಈಸ್ ಎ ರಿಚ್ ಫುಡ್ ಆಫ್ ಫ್ಯಾಟ್ಸ್. ಡು ಯು ಥಿಂಕ್ ಇಟ್ ವಾಸ್ ರೈಟ್? ಎಸ್, ಅದು ಸರಿನಾ ಅಂತಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ನೋ, ಆಫ್ ಕೋರ್ಸ್ ನಾಟ್. ಇದು ಖಂಡಿತ ಅಲ್ಲ. ಇಟ್ ಕ್ಯಾನ್ ಬಿ ವೆರಿ ಹಾರ್ಮ್ಫುಲ್ ಫಾರ್ ಯೂಸ್ ಟು ಈಟ್. ಇದು ಈ ಆಹಾರಗಳು ಅತಿ ಹೆಚ್ಚು ಸೇವಿಸಿದರೆ ನಮಗೆ ತುಂಬ ಹಾನಿಕಾರಕ ಆಗಿರುವಂತಹ ಒಂದು ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಸೇವಿಸ್ತಾ ಹೋದರೆ ಅದು ಇಟ್ ಈಸ್ ಎನರ್ಜಿ ಫುಡ್. ಅದು ಅತಿಯಾಗಿ ಸೇವಿಸ್ತಾ ಹೋದರೆ ನಮ್ಮ ಬಾಡಿಗೆ ಅದು ಹಾರ್ಮ್ಫುಲ್ ಫುಡ್. ಓಕೆ, ಹಾಗಾಗಿ ಏನು ಸಫರಿಂಗ್ ಆಗ್ತಾ ಹೋಗುತ್ತೆ? ಇಟ್ ಈಸ್ ಕಂಡೀಷನ್ ಕಾಲ್ಡ್ ಒಬಿಸಿಟಿ. ಒಬಿಸಿಟಿ ಅಂದರೆ ಅದರಿಂದ ಬೊಜ್ಜು ಅತಿಯಾಗಿ ಸೇವಿಸ್ತಾ ಹೋದರೆ ಬೊಜ್ಜಿಂದೇನೋ ಸಫರ್ ಪಡಬೇಕಾಗುತ್ತೆ ಅಂತ ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಈಸ್ ಎಸ್, ಈ ಒಂದು ಒಬಿಸಿಟಿ ಹೇಳಿದ್ನಲ್ಲ, ಈ ಒಂದು ಬೊಜ್ಜಿಂದನೂ ಸಮೇತ ನರಳ್ತಾ ಹೋಗಬೇಕಾಗುತ್ತೆ. ಇಷ್ಟು ನಾವು ನೋಡ್ತಾ ಬಂದ್ವಿ ನ್ಯೂಟ್ರಿಯೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆಯಾ, ಎಷ್ಟು ಲಾಸ್ಟಿಗೆ ಅದು ಬ್ಯಾಲೆನ್ಸ್ ಆಗಿ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಎಷ್ಟು ಅವಶ್ಯಕತೆವಾಗಿದೆ ಅಂತಲೂ ನೋಡ್ತಾ ಬಂದ್ವಿ. ಹಾಗೆ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸು ಇಟ್ ಈಸ್ ಎ ಸೇಮ್ ಕ್ವಾಂಟಿಟಿ ಅಂದರೆ ಈಕ್ವಲ್ ಆಗಿ ನಾವು ಎಲ್ಲ ಒಂದು ನ್ಯೂಟ್ರಿಯೆಂಟ್ಸ್ನ ನಾವಿಲ್ಲಿ ಸೇವಿಸ್ತಾ ಹೋಗಬೇಕು ಅಂತ ನೋಡ್ತಾ ಬಂದ್ವಿ. ನೆಕ್ಸ್ಟ್ ಈಸ್ ಡಿಫಿಷಿಯನ್ಸಿ ಡಿಸೀಸಸ್ ಅಂದರೆ ಈ ಒಂದು ಕೊರತೆಯಿಂದ ಬರುವಂತಹ ಒಂದು ಡಿಸೀಸಸ್ ರೋಗಗಳು. ಅಂದರೆ ಈ ಒಂದು ವಿಟಮಿನ್ಸ್ ಸಿಗದೇಲೇನೂ ಸಮೇತ ಒಂದು ಡಿಸೀಸಸ್ಗಳು ಬರ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ. ಎ ಪರ್ಸನ್ ಮೇ ಬಿ ಗೆಟಿಂಗ್ ಎನಫ್ ಫುಡ್ ಈಟ್ ಬಟ್ ಸಮ್ಟೈಮ್ಸ್ ದ ಫುಡ್ ಮೇ ನಾಟ್ ಕಂಟೈನ್ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್. ಇಫ್ ದಿಸ್ ಕಂಟಿನ್ಯೂಸ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಪರ್ಸನ್ ಮೇ ಸಫರ್ ಫ್ರಮ್ ಡಿಫಿಷಿಯನ್ಸಿ. ಎಸ್, ಒಬ್ಬ ವ್ಯಕ್ತಿಗೆ ತಿನ್ನೋಕ್ಕೆ ಬಹಳಷ್ಟು ಆಹಾರ ಸಿಗ್ತಾ ಹೋಗುತ್ತೆ. ಓಕೆ, ಸಮ್ಟೈಮ್ಸ್ ಆ ಒಂದು ಆಹಾರದಲ್ಲಿ ಅವರು ತಿನ್ನುವಂಥ ಒಂದು ಫುಡ್ಡಲ್ಲಿ ಒಂದು ಪರ್ಟಿಕ್ಯುಲರಾಗಿ ನ್ಯೂಟ್ರಿಯೆಂಟ್ಸು ಸಿಗ್ತಾ ಹೋಗೋದಿಲ್ಲ. ಹೇಗೆ ಅಂದರೆ ಕಂಟಿನ್ಯೂಸ್ ಲಾಂಗ್ ಪೀರಿಯಡ್ ತುಂಬ ದಿನಗಳ ಕಾಲ, ತುಂಬ ದೀರ್ಘಕಾಲದ ಕಾಲ ಅದೇ ಕಂಟಿನ್ಯೂಸ್ ಆಗ್ತಾ ಹೋದರೆ ಆ ಒಂದು ವ್ಯಕ್ತಿಗೆ ಈ ಒಂದು ಡಿಸೀಸಸ್ಸು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮೀನ್ಸ್ ಆ ಒಂದು ಡಿಸೀಸಸ್ಸಿಂದ ಅವರು ನರಳ್ತಾ ಹೋಗ್ತಾರೆ. ಅಂದರೆ ಡೆಫಿಷಿಯನ್ಸಿ ಆಫ್ ಒನ್ ಆರ್ ಮೋರ್ ನ್ಯೂಟ್ರಿಯೆಂಟ್ಸ್ ಕ್ಯಾನ್ ಕಾಸ್ ಡಿಸೀಸಸ್ ಆರ್ ಡಿಸಾರ್ಡರ್ಸ್ ಇನ್ ಅವರ್ ಬಾಡಿ. ಡಿಸೀಸಸ್ ದಟ್ ಕ್ಯಾನ್ occur due to lack of nutrients over a long period called as deficiency diseases. Yes. ಈ ರೀತಿ ಒಬ್ಬ ಪರ್ಸನ್ಗೆ ತುಂಬ ದಿನಗಳ ಕಾಲ ಆ ಒಂದು ನ್ಯೂಟ್ರಿಯೆಂಟ್ಸಿನ ಕೊರತೆಯಿಂದಾಗಿ ಏನಾಗ್ತಾ ಹೋಗುತ್ತೆ, ಬರುವಂತಹ ರೋಗಗಳನ್ನೇ ನಾವಿಲ್ಲಿ ಡಿಫಿಷಿಯನ್ಸಿ ಡಿಸೀಸಸ್ ಅಂತ ಹೇಳ್ತಾ ಹೋಗ್ತೀವಿ. ದೆನ್ ಇಫ್ ಎ ಪರ್ಸನ್ ಡಸ್ ನಾಟ್ ಗೆಟ್ ಎನಫ್ ಪ್ರೋಟೀನ್ ಇನ್ ಹಿಸ್ ಆರ್ ದ ಫುಡ್ ಫಾರ್ ಲಾಂಗ್ ಪೀರಿಯಡ್, she is likely to have stunted growth, swelling of face, discoloration of hair, skin diseases and diarrhea. ಈ ರೀತಿ ಒಬ್ಬ ವ್ಯಕ್ತಿಗೆ ತುಂಬ ದಿನಗಳ ಕಾಲ, ಓಕೆ, ಈ ದೀರ್ಘಕಾಲದವರೆಗೂ ಈಸ್ ಆರ್ ಹರ್, ಓಕೆ, ಇಲ್ಲಿ ಈ ಆರ್ ಶಿ ಅವನಿಗಾಗಿರ್ಬೋದು ಅವಳು. ಒಬ್ಬನ ವ್ಯಕ್ತಿಗೆ ಆ ಆಹಾರದಲ್ಲಿ ಸಾಕಷ್ಟು ಪ್ರೋಟೀನ್ಸ್ಗಳು ಸಿಗಲಿಲ್ಲ ಅಂದ್ರೂ, ಸಾಕಷ್ಟು ಪ್ರೋಟೀನ್ಸ್ಗಳು ಪಡೆಯದಿದ್ದರೆ
ಅವರಿಗಾಗುವಂತಹ ಒಂದೇನು ಇಟ್ ಈಸ್ ಎನ್ ಸ್ಟನ್ಡ್ ದಿ ಗ್ರೋತ್. ಓಕೆ, ಬೆಳವಣಿಗೆಯಲ್ಲಿ ಪ್ರಾಬ್ಲಮ್ ಆಗೋದು. ದೆನ್ ಸ್ವೆಲ್ಲಿಂಗ್ ಆಫ್ ಫೇಸ್ ಸ್ವೆಲ್ ಆಗ್ತಾ ಹೋಗೋದು, ಅಂದರೆ ಮುಖ ಊದ್ತಾ ಹೋಗೋದು. ದೆನ್ ಕಲರ್ಸ್, ಹೇರಿನ ಒಂದು ಕಲರ್ಸ್ ಚೇಂಜ್ ಆಗ್ತಾ ಹೋಗೋದು, ಈ ರೀತಿ ಚರ್ಮ ರೋಗಗಳಾಗ್ತಾ ಹೋಗೋದು, ಈ ರೀತಿ ಇರುವಂಥ ಒಂದು ಡಿಸೀಸಸ್ಸು ಬರ್ತಾ ಹೋಗುತ್ತೆ. ದೆನ್ ಇಫ್ ದ ಡಯಟ್ ಈಸ್ ಡಿಫಿಷಿಯೆಂಟ್ ಇನ್ ಮೋರ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್, the growth may stop completely. Such a person becomes very lean and thin, so weak that she may not be even be able to move. Yes. ಈ ರೀತಿ ತುಂಬ ದಿನಗಳ ಕಾಲ, ತುಂಬ ದೀರ್ಘಕಾಲದವರೆಗೂ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸ್ಗಳು ಕೊರತೆ ಇದ್ದರೆ ಅಲ್ಲಿರೋಂಥ ಒಂದು ಬೆಳವಣಿಗೆಗೆ, ಅಂದರೆ ಗ್ರೋತ್, ಓಕೆ, ಒಂದು ಬೆಳವಣಿಗೆ ಏನಾಗ್ತಾ ಹೋಗುತ್ತೆ, ಕಂಪ್ಲೀಟಾಗಿ ಸ್ಟಾಪ್ ಆಗ್ತಾ ಹೋಗೋದು. ದೆನ್ ಆ ಒಂದು ವ್ಯಕ್ತಿಗೆ ಏನಾಗ್ತಾ ಬರುತ್ತೆ, ತುಂಬ ವೀಕ್ ಆಗ್ತಾ ಬರೋದು, ಅವನು ಸೋರ್ಗೋಗ್ತಾ ಬರೋದು. ಮೇ ನಾಟ್ ಏಬಲ್ಸ್ ಟು ಮೂವ್, ಅಂದರೆ ಬೇರೆ ಮೂವ್ ಆಗೋಕ್ಕೆ, ಬೇರೆ ಪ್ಲೇಸಿಗೆ, ಅವ್ನು ಚಲಿಸೋಕೆ ಏನಾಗ್ತಾ ಬರೋದು, ಈಸ್ ನಾಟ್ ಏಬಲ್ ಆಗ್ತಾ ಬರೋದು, ಆಗದಿಲ್ದರೆ ಬರೋದು. ಈ ರೀತಿ ಇರುವಂತಹ ಒಂದು ಡಿಸೀಸಸ್ಗಳು ಉಂಟಾಗ್ತಾ ಹೋಗುತ್ತೆ. Then deficiency of different vitamins and minerals may also result in certain diseases or disorders. Some of these mentioned in table 2.3. Yes. ಈ ರೀತಿಯಾಗಿ ಈ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ವಿಟಮಿನ್ಸ್ಗಳು ಮಿನರಲ್ಸಿಂದ ಕೊರತೆಯಿಂದ ಏನಾಗ್ತಾ ಬರುತ್ತೆ, ಆ ಒಂದು ಕೆಲವು ಡಿಸೀಸಸ್ ರೋಗಗಳು ಕಾರಣ ಆಗ್ತಾ ಬರುತ್ತೆ. ಅದನ್ನು ನಾವು ಟೇಬಲ್ 2.3 ನೋಡ್ತಾ ಹೋಗೋಣ. ಎಸ್, ಟೇಬಲ್ 2.3 ಸಮ್ ಡಿಸೀಸಸ್ disorders, okay, then caused by deficiency of vitamins and minerals. Okay, ಈ ಒಂದು ವಿಟಮಿನ್ಸ್ ಮತ್ತು ಖನಿಜಗಳ ಒಂದು ಕೊರತೆಯಿಂದ ಉಂಟಾಗುವಂತಹ ಕೆಲವು ರೋಗಗಳು, ಸಮ್ ಡಿಸೀಸಸ್. ಓಕೆ, ಎಸ್, ವಿಟಮಿನ್ಸ್, ಮಿನರಲ್ಸ್, ಡಿಫಿಷಿಯನ್ಸಿ, ಡಿಸೀಸಸ್ ಆ್ಯಂಡ್ ಡಿಸಾರ್ಡರ್ಸ್ ಆ್ಯಂಡ್ ಸಿಂಪ್ಟಮ್ಸ್. ಓಕೆ, ವಿಟಮಿನ್ ಎ, ಫಸ್ಟ್ ಅದು ಇಟ್ ಈಸ್ ಎ ವಿಟಮಿನ್ ಎ. ವಿಟಮಿನ್ ಎ ಈಸ್ ಡಿಫಿಷಿಯನ್ಸಿ. ವಿಟಮಿನ್ಸ್ ಎಯಿಂದ ಬರುವಂಥ ವಿಟಮಿನ್ಸ್ ಎ ಕೊರತೆಯಿಂದಾಗಿ ಬರುವಂಥ ಒಂದು ರೋಗ ಯಾವುದು, ಇಟ್ ಈಸ್ ಲಾಸ್ ಆಫ್ ವಿಷನ್, ಅಂದರೆ ದೃಷ್ಟಿ ಕಳ್ಕೊಳೋದು. ಅದರ ಒಂದು ಸಿಂಪ್ಟಮ್ಸ್ ಏನು, ಪೂರ್ ವಿಷನ್, ಲಾಸ್ ಆಫ್ ವಿಷನ್ ಆ್ಯಂಡ್ ಡಾರ್ಕ್ನೆಸ್, ಅಂದರೆ ದೃಷ್ಟಿಯ ಕೊರತೆ, ಅಂದರೆ ಮೀನ್ಸ್ ಒಂದು ರಾತ್ರಿ ಸಮಯದಲ್ಲಿ ದೃಷ್ಟಿ ಕಾಣ್ದಲ್ಲಿರೋದು, ಕಣ್ಣು ಕಾಣಿಸ್ದಲೇ ಇರೋದು, ಮತ್ತು ಕೆಲವು ಸಮ್ಟೈಮ್ಸ್ ಕಂಪ್ಲೀಟ್ಲಿಗೆ ಅದು ಲಾಸ್ ಆಗ್ತಾ ಹೋಗೋದು. ಈ ರೀತಿ ಇರೋ ಒಂದು ಸಿಂಪ್ಟಮ್ಸ್ ಆಗ್ತಾ ಬರುತ್ತೆ. ದೆನ್ ವಿಟಮಿನ್ ಸಿ ಇಂದ. ನೆಕ್ಸ್ಟ್ ಈಸ್ ವಿಟಮಿನ್ B1. ವಿಟಮಿನ್ B1 ಮೀನ್ಸ್ ಬೆರಿ ಅನ್ನೋ ಒಂದು ಡಿಸೀಸಸ್. ಇದು ವೀಕ್ ಮಸಲ್ಸ್ ವೀಕ್ ಆಗ್ತಾ ಬರೋದು. ದೆನ್ ವೆರಿ ಲಿಟ್ಲ್ ಎನರ್ಜಿ ಟು ವರ್ಕ್, ಈ ಕೆಲಸ ಮಾಡೋಕ್ಕೆ ಅತಿ ಕಡಿಮೆ ಶಕ್ತಿ ಸಿಗ್ತಾ ಹೋಗುತ್ತೆ, ವೀಕ್ ಆಗ್ತಾ ಬರ್ತಾರೆ, ಇದರ ಒಂದು ಸಿಂಪ್ಟಮ್ಸ್. ನೆಕ್ಸ್ಟ್ ವಿಟಮಿನ್ ಸಿ, ಇಟ್ ಈಸ್ ಸ್ಕರ್ವಿ. ಓಕೆ, ಸ್ಕರ್ವಿ ಈಸ್ ಬ್ಲೀಡಿಂಗ್ ದ ಗಮ್ಸ್, ಮೀನ್ಸ್ ಈ ಒಂದು ಗಮ್ಸ್, ಈ ವಸಡುಗಳಲ್ಲಿ ಏನಾಗ್ತಾ ಬರುತ್ತೆ, ಬ್ಲೀಡಿಂಗ್ ಆಗ್ತಾ ಬರೋದು. ದೆನ್ ಗಾಯಗಳು ಆಗ್ತಾ ಬರೋದು. ದೆನ್ ಟೇಕರ್ ಲಾಂಗ್ ಟೈಮ್ಸ್ ಟು ಹೀಲ್, ಅಂದರೆ ಕೆಲವು ತುಂಬ ಅದು ಊಟ್ಸ್ ಅಂದರೆ ಗಾಯ. ಓಕೆ, ಗಾಯ ಆದಾಗ ಅದು ವಾಸಿ ಆಗೋಕ್ಕೆ ತುಂಬ ಒಂದು ಟೈಮ್ಸ್ ತಗೊಳ್ತಾ ಹೋಗುತ್ತೆ, ಕಾಲಾವಕಾಶ ತಗೊಳ್ತಾ ಹೋಗುತ್ತೆ, ಅದರ ಒಂದು ಸಿಂಪ್ಟಮ್ಸು. ನೆಕ್ಸ್ಟ್ ಈಸ್ ವಿಟಮಿನ್ ಡಿ. ವಿಟಮಿನ್ ಡಿ ಈಸ್ ರಿಕೆಟ್ಸ್, ಅಂದರೆ ಈ ಬೋನ್ಸ್ ಬಿಕಮ್ ಸಾಫ್ಟ್ ಆ್ಯಂಡ್ ಬೆಂಟ್, ಈ ಮೂಳೆಗಳು ಸಾಫ್ಟ್ ಆಗಿಬಿಟ್ಟು ಬಾಗ್ತಾ ಹೋಗೋದು, ಈ ರೀತಿ ಬೆಂಡ್ ಆಗ್ತಾ ಹೋಗೋದು, ಇದು ಇಸ್ ಕಾಸಸ್ ಫಾರ್ ವಿಟಮಿನ್ಸ್ ಡಿ. ನೆಕ್ಸ್ಟ್ ಈಸ್ ಕ್ಯಾಲ್ಶಿಯಮ್. ಓಕೆ, ಬೋನ್ಸ್ ಆ್ಯಂಡ್ ಟೂತ್ ಡಿಕೆ. ಓಕೆ, ಈ ಮೂಳೆ ಮತ್ತು ಈ ಹಲ್ಲುಗಳು